ತಾಯಿ ತಂದೆ ಇಲ್ಲದೆ ಅಣ್ಣ ಅತ್ತಿಗೆ ಚುಚ್ಚುಮತ್ತಿನಿಂದ ಮುಕ್ತಿ ಹೊಂದಲು ಮದುವೆ ಮಾಡಿಕೊಂಡಳು ಕರುಣ. ಮಕ್ಕಳಾಗದೆ ಬಂಜೆ ಅನ್ನಿಸಿಕೊಳ್ಳುತ್ತಾ ವಾರ್ಗಿತ್ತಿ ಹಾಗೂ ಅವಳ ತಾಯಿಯಿಂದ ನಿಂದನೆಯ ಮಾತುಗಳು. ಕರುಣ, ಕರುಣ, ಒಂದರೆ ಕ್ಷಣ ಬಾ ಇಲ್ಲಿ. ಬೆಳಿಗ್ಗೆ ಅಡಿಗೆ ಮನೆ ತಿಕ್ಕಿ ತಿಕ್ಕಿ ಒರೆಸುತ್ತಿದ್ದ ಕರುಣಾಳಿಗೆ ತನ್ನ ವಾರಗಿತ್ತಿ ಗೌರಿ ಕೂಗುವುದು ಕೇಳಿಸಿತು. ಯಾಕಿರಬಹುದು? ಈಗ ತಾನೇ ಮಗುವಿನ ಬಟ್ಟೆ ಎತ್ತಿಟ್ಟು ಒಗೆದೊಣಗಿದ ಬಟ್ಟೆ ಹಾಕಿ ಬಂದೆನಲ್ಲ, ಇನ್ನೀಗ ಏನೋ? ಈ ಒಂದೊಂದೇ ಪರಿಚಾಕರಿಗೂ ನನ್ನನ್ನು ಕರೆಯಬೇಕೆ? ಹೇಗೂ ಅವರಮ್ಮ ಊರಿಂದ ಬಾಣಂತಿ ಚಾಕರಿಗೆ ಅಂತಾನೆ ಬಂದಿದ್ದಾರೆ. ಅವರನ್ನು ಕೂಗಬಾರದೆ? ಈ ಸೇವೆಗಳನ್ನೆಲ್ಲ ಮಾಡಿ ನಾನು ಕಚೇರಿ ತಲುಪುವಷ್ಟರಲ್ಲಿ ಹೊತ್ತು 10 ಗಂಟೆ ಮೀರಿರುತ್ತೆ. ಮತ್ತು ಈ ಮ್ಯಾನೇಜರರಿಂದ ಮಾತು, ಛೇ, ಇದೆಲ್ಲ ಕೇಳೋಳು ನಾನು ತಾನೇ. ಮನದಲ್ಲಿ ಅಸಮಾಧಾನವಿದ್ದರೂ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಅಕ್ಕನ ಕೋಣೆ ಸೇರಿದ ಕರುಣ, ಏನಕ್ಕ ಕರೆದೆಯಾ? ಕೇಳಿದಳು. ಹೌದಮ್ಮ, ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿದೆ. ಪ್ರಶ್ನಾರ್ಥಕವಾಗಿ ಅಕ್ಕನ ಮುಖ ನೋಡಿದ ತಂಗಿಗೆ ಪುನಃ ಹೇಳಿದವಳು, ನೋಡು, ಇಂದು ಮಗುವನ್ನು ತೊಟ್ಟಿಲಿಗೆ ಹಾಕುವ ಶಾಸ್ತ್ರ. ನಮ್ಮ ಅಪರೂಪದ ಗಂಡು ಸಂತಾನವಲ್ಲವೇ ಇವನು. ಒಂದಿಷ್ಟು ಕೇಸರಿ ಬಾತು, ಪಾಯಸ, ನೈವೇದ್ಯಕ್ಕೆ ಪಂಚಕಜ್ಜಾಯ ಆಗಬೇಕಾಗಿದೆ. ನಮ್ಮಮ್ಮ ಪ್ರಾಯಸ್ಥೆ ಅಲ್ವಾ, ಮಗುವನ್ನು ನೋಡಿಕೊಳ್ಳೋದರ ಜೊತೆಗೆ ಇದೆಲ್ಲ ಆಗೋದಿಲ್ಲ ಅವಳಿಗೆ. ನೀನು ಅದರಲ್ಲೆಲ್ಲ ಬಲು ಜಾಣೆ, ಚಟಪಟ ಅಂತ ಮಾಡಿಬಿಡ್ತೀಯ. ಚಿಕ್ಕಮ್ಮ ಮಾಡಿದ್ದಂದರೆ ಮಕ್ಕಳು ಅಷ್ಟೇ ಗಬಗಬ ಅಂತ ತಿಂದು ಬಿಡ್ತಾರೆ. ಇದೊಂದು ದಿನ ಆಫೀಸಿಗೆ ರಜೆ ಹಾಕಿ ಬಿಡ್ತೀಯ ಕರುಣ? ಆಹಾ, ಎಷ್ಟೊಂದು ನಯ ನಾಜೂಕು ಅಕ್ಕಂದು. ತನ್ನ ಕೆಲಸ ಆಗಬೇಕಾದಲ್ಲಿ ಏನು ಯೋಚನೆ ಮಾಡ್ತಿದ್ಯಾ ಕರುಣ? ಹಾಗೇನಿಲ್ಲ ಅಕ್ಕ, ಆದರೆ 2 ವಾರಗಳ ಹಿಂದೆ ನಿನ್ನ ಹೆರಿಗೆ ಟೈಮ್ನಲ್ಲಿ 2 ದಿನ ರಜೆ ಹಾಕಿದ್ದೇನಲ್ಲ, ಪದೇ ಪದೇ ನಮ್ಮ ಫೈನಾನ್ಸ್ ಕಂಪನಿಯಲ್ಲಿ ರಜೆ ಕೊಡೋದಿಲ್ಲ ನೋಡು. ಅದೇನೋ ಸರ್ಕಾರಿ ಬ್ಯಾಂಕ್ ಅಲ್ಲವಲ್ಲ. ಅದು ಅಲ್ಲದೆ ಇಂದಿಗೆ ಈಗ ತಾನೇ ಹೇಳೋದು ಅಂದರೆ ನಿನ್ನೆ ಮೊನ್ನೆನೇ ಹೇಳೋಣ ಅಂತಿದ್ದೆ ಕಣೆ. ಆದರೆ ಉಂಟಲ್ಲ ನನ್ನದೊಂದು ಹಾಳು ಮರೆವು. ಇಂದು ಮಗುವಿಗೆ 12ನೇ ದಿನ, ತೊಟ್ಟಿಲು ತೂಗೋದಕ್ಕೆ ಶುಭೋದಿನ. ತಪ್ಪಿಸುವುದು ಒಳ್ಳೆಯದಲ್ಲ. ಏನಾದರೊಂದು ಸಬೂಬು ಹೇಳಿ ನಿನ್ನ ಕಚೇರಿಗೊಂದು ಫೋನಾಯಿಸಿ ಬಿಡು. ಆಗೋದಿಲ್ಲ ಎಂದು ಮಾತ್ರ ಹೇಳಬೇಡ ಅಕ್ಕ ಅಂಗಲಾಚುವಂತೆ ಕೇಳಿದಳು. ಅಕ್ಕ, ಹಾಗಿದ್ರೆ ಒಂದು ಕೆಲಸ ಮಾಡ್ತೀನಿ. ರಾತ್ರಿಗೆ ತಾನೇ ಪೂಜೆ ತೊಟ್ಟಿಲ ಶಾಸ್ತ್ರ ಇರೋದು. ಮಧ್ಯಾಹ್ನ 2 ಗಂಟೆಯ ಮೇಲೆ ನಮ್ಮ ಬಾಸ್ಗೆ ಕೇಳಿ ರಜೆ ಪಡೆದು ಬಂದು ಬಿಡ್ತೀನಿ. ಆಗದೆ? ಸರಿ, ಹಾಗಾದರೂ ಮಾಡು ಮಾರಾಯ್ತಿ, ಪ್ಲೀಸ್. ಸಂಪ್ರದಾಯಬದ್ಧರಾಗಿದ್ದ ಸಾಧು ಸ್ವಭಾವದ ಶಂಕರರಾಯರಿಗೆ ರಘು ಮತ್ತು ರವಿ ಎಂಬ 2 ಗಂಡು ಮಕ್ಕಳು, ಶಾಂತಲಾ ಎಂಬ ಹೆಣ್ಣು ಮಗಳು ಇದ್ದರು. ಮಕ್ಕಳು ಎಳೆಯವರಾಗಿದ್ದಾಗಲೇ ಹೆಂಡತಿ ಅಕಾಲ ಮರಣಕ್ಕೆ ತುತ್ತಾದ್ದರಿಂದ ತಾಯಿಯಾಗಿಯೂ ತಂದೆಯಾಗಿಯೂ ಮಕ್ಕಳನ್ನು ಬೆಳೆಸಿ ಒಂದು ನೆಲೆಗೆ ತಂದಿದ್ದರು. ಜೊತೆಗೆ ಒಂದಿಷ್ಟು ಸಾಗುವಳಿ ಜಮೀನು ಇದ್ದುದರಿಂದ ರಘುವನ್ನು ಕೃಷಿ ವ್ಯವಹಾರಕ್ಕೆ ಹಚ್ಚಿದ್ದು ಆತನಿಗೆ ಮನೆ ವಾರ್ತೆ ನೋಡುವ ಗೌರಿಯನ್ನು ತಂದು ಮದುವೆ ಮಾಡಿಸಿದ್ದರು. ಕಿರಿಯವನಾಗಿದ್ದ ರವಿ ಬ್ಯಾಂಕ್ ಉದ್ಯೋಗಿಯಾಗಿದ್ದು ಆತನಿಗೆ ಊರಿನಲ್ಲಿದ್ದ ಫೈನಾನ್ಸ್ ಒಂದರ ಉದ್ಯೋಗಿ ಕರುಣ ಪತ್ನಿಯಾಗಿ ಬಂದಿದ್ದಳು. ಶಾಂತಲಾ ಮದುವೆಯಾಗಿ ಗಂಡನ ಮನೆ ತೆರಳಿದ್ದಳು. ರಘುವಿಗೆ ಸಾಲಾಗಿ 3 ಹೆಣ್ಣು ಮಕ್ಕಳಾದ ಮೇಲೆ ಈಗ ಕರ್ಮಪುತ್ರ ಜನಿಸಿದ್ದ. ರವಿಗೆ ಮದುವೆಯಾಗಿ 10 ವರ್ಷವಾಗುತ್ತಾ ಬಂದರೂ ಇನ್ನೂ ಮಕ್ಕಳಾಗಿಲ್ಲ ಎಂಬ ಚಿಂತೆ ರಾಯರನ್ನು ಕಾಡುತ್ತಿತ್ತು. ಏನು ಮಾಡುವುದು? ಆಸ್ತಿಯಿಂದಲೋ ಆರ್ಥಿಕ ಸಮಸ್ಯೆಯಿಂದಲೋ ತಾನು ಸೋತಿದ್ದೇನೆ ಎಂದು ಮಗ ಅಂಗಲಾಚಿದ್ದರೆ ಸೋತ ಕೈ ಆಧಾರವಾಗಬಹುದಿತ್ತು. ಆದರೆ ಈ ಸಮಸ್ಯೆಗೆ ಆ ದೇವರೇ ಪರಿಹಾರ ತೋರಬೇಕು. ಮನದೊಳಗೆ ತರ್ಕಬದ್ಧರಾಗಿ ಸುಮ್ಮನಾಗುತ್ತಿದ್ದರು. ಅಕ್ಕನ ಆದೇಶದಂತೆ ಕರುಣ ಮಧ್ಯಾಹ್ನ 2 ಗಂಟೆಗೆ ತನ್ನ ಮೇಲಾಧಿಕಾರಿಯ ಅನುಮತಿ ಪಡೆದು 4 ಗಂಟೆಗೆ ಮನೆ ತಲುಪಿದಳು. ಅಡುಗೆ ಮನೆ ಹೊಕ್ಕು ವಿಶೇಷ ಅಡುಗೆ ತಯಾರಿಕೆಗೆ ಕೈ ಹಚ್ಚಿದ ಆಕೆಗೆ ಗಂಡನ ನೆನಪು ಬಂತು. ಮದುವೆಯಾದಾಗ ಊರಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಒಂದರ ಶಾಖೆಯಲ್ಲಿದ್ದ ರವಿ, ಅವನು 3 ವರ್ಷಗಳ ಹಿಂದೆ ದೂರದ ಧಾರವಾಡಕ್ಕೆ ವರ್ಗವಾಗಿ ಹೋಗಿದ್ದನು. ರವಿಗೆ ವರ್ಗವಾದಾಗ ತನ್ನ ಕೆಲಸವನ್ನೂ ಬಿಡಲಾರದೆ ಗಂಡನ ಜೊತೆಗೂ ಹೋಗಲಾರದೆ ಒದ್ದಾಡಿದ್ದಳು ಕರುಣ. ನಾನೀಗ ಹೋಗಿಲ್ಲ ಅಂದರೆ ಪ್ರಮೋಷನ್ ಸಿಗೋದಿಲ್ಲ ಕಣೆ. ನಿಂದು ತಿಂಗಳಿಗೆ 2,000 ಸಂಬಳ ಬರುವ ಕೆಲಸ ಬಿಟ್ಟರೆ ಬೇರೆ ಸಿಗುತ್ತಾ? ನಾನಲ್ಲಿ ಒಂದು ಚಿಕ್ಕ ರೂಮು ಮಾಡಿ ಸುಧಾರಿಸ್ಕೋತೀನಿ. 3 ವರ್ಷ ತಾನೇ, ಕಣ್ಣು ಮಿಟುಕಿಸಿದ ಹೀಗೆ ಬೇಗ ಹೋಗಿ ಬಿಡುತ್ತೆ. ತಿಂಗಳಿಗೊಮ್ಮೆಗೆ ಬರ್ತಾ ಇದ್ದೀನಲ್ಲ ಸಿಹಿ ತಿನ್ನೋದಕ್ಕೆ.
ಮತ್ತೆ ಮೇಲಾಧಿಕಾರಿಯಾಗಿ ನನ್ನ ಇದೇ ಊರಿಗೆ ಹಾಕ್ತಾರೆ. ಇದ್ದ ಕೆಲಸ ಬಿಟ್ಟರೆ ಮತ್ತೆ ಸಿಗೋದಿಲ್ಲ. ತಮ್ಮಿಬ್ಬರ ಹಿತದೃಷ್ಟಿಯಿಂದ ತನ್ನ ತ್ಯಾಗವೇ ಇದಕ್ಕೆ ಬೇಕಿತ್ತು. ತಾನೂ ಸಮ್ಮತಿಸಿದ್ದಳು. ಸಂಜೆಯಾಗುತ್ತಲೇ ಬೇರೆಲ್ಲ ಅಡಿಗೆ ರೆಡಿ ಮಾಡಿದ ಕರುಣ ಕೇಸರಿಬಾತ್ ಮಾಡ ಹೊರಟಳು. ಬಾಂಡಲಿಯಲ್ಲಿ ಕೇಸರಿಬಾತ್ ಪಾಕಕ್ಕೆ ಬರುತ್ತಾ ಇತ್ತು. ಚಿಕ್ಕಮ್ಮ ಚಿಕ್ಕಮ್ಮ ಸ್ವೀಟ್ ಮಾಡ್ತೀರಾ? ಒಂದಷ್ಟು ಗೋಡಂಬಿ ದ್ರಾಕ್ಷಿ ಸಹಿತ ತಟ್ಟೆಯಲ್ಲಿ ಹಾಕಿ ಕುಡಿ ಚಿಕ್ಕಮ್ಮ. ಅಕ್ಕನ ಮಕ್ಕಳಲ್ಲಿ ಹಿರಿಯಳೆನಿಸಿದ ಮಾಲತಿ ಜೊತೆ ಮಮತಾ, ಮೇಘ ಉಳಿದಿಬ್ಬರೂ ಸೇರಿಕೊಂಡು ಅಡಿಗೆ ಮನೆಯನ್ನು ಆಕ್ರಮಿಸಿದರು. ಹಿಂದೊಮ್ಮೆ ತಾನು ಕೇಸರಿಬಾತ್ ಮಾಡುತ್ತಿದ್ದಾಗ ಅದರ ಪರಿಮಳ ಹಿಡಿದು ಅಡುಗೆ ಮನೆಗೆ ನುಗ್ಗಿದ್ದ ರವಿ ತಿನ್ನುವ ಚಪಲಕ್ಕೆ ಒಲೆಯಿಂದ ಇಳಿಸುವ ಮೊದಲೇ ಬಾಂಡಲಿಗೆ ಕೈ ಹಾಕಿ ಬೆರಳು ಸುಟ್ಟಿಕೊಂಡಿದ್ದು ನೆನಪಿಗೆ ಬಂದು ತುಟಿಯಂಚಲ್ಲಿ ನಗೆ ಮಿಂಚಿತು. ಯಾಕೆ ನಗ್ತಾ ಇದ್ದೀರಾ? ಕೊಡಿ ಚಿಕ್ಕಮ್ಮ. ಮತ್ತೊಮ್ಮ ಎಳೆ ಪೋರಿಯಿಂದ ಬಂತು ದೈನ್ಯತೆಯ ಬೇಡಿಕೆ. ಮಕ್ಕಳೆಂದರೆ ದೇವರ ಸಮಾನ ಅಂತಾರೆ. ಇದು ಒಂದು ರೀತಿಯ ದೇವರಿಗೆ ನೈವೇದ್ಯವೇ. ಒಂದೊಂದು ಚೂರು ಪುಟಾಣಿಗಳಿಗೆ ಹಾಕಿ ಕೊಡುತ್ತಿರಬೇಕಾದರೆ ದೇವರಿಗೆ ನೈವೇದ್ಯಕ್ಕೆ ಅಂತ ಮಾಡಿದ್ದು ಮೊದಲು ತಿಂದು ನೋಡುವುದು ಹಾಗೂ ಇಲ್ಲ, ಯಾರಿಗೂ ಕೊಡುವ ಹಾಗೂ ಇಲ್ಲ. ಏನಿದ್ದರೂ ಪೂಜೆ ಮಂಗಳಾರತಿ ಆದ ಮೇಲೇನೆ ಹೊರಗೆ ಹೋಗಿ ಆಡಿಕೊಳ್ಳಿರೋ. ಅವರೆಷ್ಟಾದರೂ ಮಕ್ಕಳು. ಆದರೆ ನೀನು ಅರೆಯದ ಮಗುವೇ. ಆಗಿದ್ದರೆ ಈಗಾಗಲೇ 2-3 ಆಗಿರೋದು. ಆದರೆ ಆಗಿಲ್ಲವಲ್ಲ. ಅದೆಲ್ಲಿದ್ದಳೋ ಬಾಣದಂತೆ ಬಂದೆರಗಿದ ಕುಮುದಮ್ಮ ತಡೆದಳು. ಕರುಣಾಳಿಗೆ ತನ್ನ ತಲೆಗೆ ಹೊಡೆದಂತಾಯಿತು. ಮಕ್ಕಳು ಕೇಳುತ್ತಾರೆಂದು ಒಂದೊಂದು ಚೂರು ಕೊಡೋಕ್ಕೆ ಹೋದ್ದು ನಿಜ. ಮಂಗಳಾರತಿ ಆದ ಮೇಲಂತೆ. ಅಲ್ಲೇ ಆಯ್ತಲ್ಲ ತನ್ನ ಮಕ್ಕಕ್ಕೆ ಮಂಗಳಾರತಿ. ಮಗುವಾಗಿಲ್ಲ ಎಂದು ಬೊಟ್ಟು ತೋರಿಸುವ ಪ್ರತ್ಯಕ್ಷವೂ ಪರೋಕ್ಷವೂ ಆದ ಮಾತುಗಳು ಅಕ್ಕನಿಂದ ಅನುಭವಿಸುತ್ತಿದ್ದೇನೆ. ಆದರೆ ಕೆಲವೇ ದಿನಕ್ಕೆ ಮಗಳ ಬಾಣಂತನಕ್ಕೆಂದು ಬಂದ ಅವರಮ್ಮನಿಗೆ ಈ ಅಧಿಕ ಪ್ರಸಂಗತನ. ನಾನು ತಾಯಾಗಲಿಲ್ಲ ಎಂದ ಮಾತ್ರಕ್ಕೆ ನನ್ನ ಹೃದಯವೇ ಇಲ್ಲವೇ? ಮಡಿಲು ಬರಿದಾದರೂ ನನ್ನ ಹೃದಯ ತುಂಬಿದೆ ಎಂಬುದು ಈ ಹೃದಯ ಶೂನ್ಯರು ಅರಿಯುವುದಾದರೂ ಹೇಗೆ? ಗೌರು, ನಿನ್ನ ತಂಗಿಗೆ ಮಕ್ಕಳಾಗುವುದು, ಬೆಕ್ಕಿಗೆರಡು ಕೋಡು ಮೂಡುವುದು ಒಂದೇ ದಿನ. ಹೆಣ್ಣು ಎಂದ ಮೇಲೆ ಒಂದಾದರೂ ಮಗು ಬೇಕು. ಇಲ್ಲ ಅಂದರೆ ಸತ್ತ ಮೇಲೆ ಸ್ವರ್ಗ ಸಿಗೋದಿಲ್ಲ. ತಾನೇ ಸ್ವರ್ಗಕ್ಕೆ ಹೋಗಿ ವಿಚಾರಿಸಿ ಬಂದವಳಂತೆ ಮಗಳಲ್ಲಿ ಆಡಿದ್ದಳಲ್ಲ ಈಕೆ. ಬೇಕೆಂದೇ ಚುಚ್ಚುತ್ತಾರಲ್ಲ ಇವರು. ಯಾಕೆ ಚಿಕ್ಕಮ್ಮ? ತಮ್ಮ ಬಂದ ಮೇಲೆ ಅಜ್ಜಿ ನಮ್ಮ ಹತ್ರ ಹೀಗಿರುತ್ತಾರೆ? ಮಮತಾ ಬಾಯಿಂದ ಬಂದ ಪ್ರಶ್ನೆಯಾದರೆ ನಾವು ಮುಟ್ಟಿದರೂ ತಮ್ಮನನ್ನು ತಂಟೆ ಮಾಡಬೇಡಿ ಎಂದು ಹುಬ್ಬೇರಿಸುತ್ತಾರೆ. ಇದೆಲ್ಲ ಯಾಕೆ? ಮೇಘ ನುಡಿದಳು. ಸಂಕಟದ ನುಡಿಗಳು. ಯಾಕೆಂದರೆ ಈ ನಿಮ್ಮ ತಮ್ಮನೇ ನಿಮ್ಮ ಅಜ್ಜಿಯನ್ನು ನಿಮ್ಮ ಅಮ್ಮನನ್ನು ಸ್ವರ್ಗಕ್ಕಿರಿಸುವ ಏಣಿ ಎಂದು ಹೇಳಬೇಕೆನಿಸಿ ನಾಲಿಗೆ ತನಕ ಬಂದದ್ದನ್ನು ತಡೆದಳು ಕರುಣ. ಅಜ್ಜಿ ಹೇಳಿದ್ದೆಲ್ಲ ನಮ್ಮ ಒಳ್ಳೆಯದಕ್ಕೆ. ಹೊರ ಹೋಗಿ ಓದಿಕೊಳ್ಳಿ ಕರುಣ ಎಂದಳಷ್ಟೆ. ಪೂಜೆಗೆ ಮಿಂದು ಬಂದ ರಾಯರು ಪೂಜೆ ನೈವೇದ್ಯಕ್ಕೆಲ್ಲ ಅಣಿಗೊಳಿಸುವಂತೆ ಕರುಣಾಳಿಗೆ ಆದೇಶಿಸಿದರು. ಮನೆ ದೇವರಿಗೆ ಮಂಗಳಾರತಿ ಮುಗಿಸಿ ಮಗುವಿಗೆ ಆರತಿ ಬೆಳಗಿ ಮಗುವನ್ನು ಹೆತ್ತಮ್ಮನು ಸೋದರತ್ತೆಯು ತೂಗುವ ಸಂಪ್ರದಾಯ. ಇಲ್ಲಿಗ ಸೋದರತ್ತೆ ಇಲ್ಲವಾದ್ದರಿಂದ ಗೌರಿಯ ಜೊತೆಯಾಗಿ ಕರುಣ ಸೇರಿಕೊಳ್ಳಲಿ. ಚಿಕ್ಕಮ್ಮನೇ ಅಲ್ಲವೇ ಅವಳು. ಗೌರಿಯು ಅವಳಮ್ಮನು ಗುಸುಗುಸು ಮಾತನಾಡುತ್ತಾ ಮುಖ ನೋಡಿಕೊಂಡರು. ಬಾ ಕರುಣ, ಮಗುವನ್ನೆತ್ತಿ ತೊಟ್ಟಲಿಗೆ ಹಾಕು. ಕೆಳಗೆ ಮಲಗಿದ್ದ ಕಂದನ ಹಣೆಗೆ ಪ್ರಸಾದ ಹಚ್ಚುತ್ತಾ ರಾಯರು ಮತ್ತೊಮ್ಮೆ ಕರೆದರು. ಅಣ್ಣ, ಇಂದು ಕರುಣ ತೊಟ್ಟಿಲು ತೂಗೋದು ಬೇಡ. ಬಂಜೆ ತೂಗಿದರೆ ಮಗುವಿನ ಆರೋಗ್ಯ ಕರಗಿ ಹೋಗುತ್ತದೆ ಎನ್ನುತ್ತಾರೆ. ಹೇಗೂ ಅವನ ಪುಟಾಣಿ ಅಕ್ಕಂದಿರಿದ್ದಾರಲ್ಲ, ಅಮ್ಮನ ಜೊತೆ ಸೇರುತ್ತಾರೆ ಶಾಸ್ತ್ರಕ್ಕೆ. ಕುಮುದಮ್ಮನ ಬಾಯಿಂದ ಆ ಮಾತು ಬರುತ್ತಲೂ ಕರುಣಾಳು ಮುಖಕ್ಕದು ಬೀಸಿ ಬಡಿಯಿತು. ಹೊಟ್ಟೆಯಲ್ಲಿ ಆಗಲೇ ಸಣ್ಣಗೆ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದಂತಾಗಿ ದಗದಗನೆ ಹೊತ್ತಿ ಹುರಿಯಲಾರಂಭಿಸಿತು. ಹೇಗೋ ಸಾವರಿಸಿಕೊಂಡು ಕೋಣೆಗೆ ಸೇರಿದವಳು ಮಂಚದಲ್ಲಿ ದಪ್ಪನೆ ಬಿದ್ದಳು. ವಿಧಿ ತನಗೆ ಕೊಟ್ಟ ಈ ಅದೃಷ್ಟಕ್ಕೆ ಹೇಗೆ ಅನ್ನಿಸಿಕೊಳ್ಳುವಂತಾಯ್ತಲ್ಲ. ಓ ದೇವರೇ, ಈ ಅವಮಾನ ತಾಳಲು ಶಕ್ತಿ ಕೊಡು. ನೋವನ್ನು ಮರೆತು ಸಮಾಧಾನ ತಂದುಕೊಳ್ಳಲೆತ್ನಿಸಿದಷ್ಟು ಅಡಿಯಿಂದಲೇ ಕಲಕಿರಾಡಿ ಎಬ್ಬಿಸುವ ಮಾತು. ಇಂತಹ ಕಹಿ ಪ್ರಸಂಗಗಳೆಲ್ಲ ಹೆಜ್ಜೆಗೂ ಬರುತ್ತಿವೆ. ಗಂಡ ವಾಪಸ್ಸು ಬರುವ ತನಕ ತಾಯಿಯ ಮನೆಯಲ್ಲಾದರೂ ಇರೋಣವೆಂದರೆ ಅಪ್ಪ ಅಮ್ಮ ಇಲ್ಲದ ನನಗೆ ಅಲ್ಲೂ ಅತ್ತಿಗೆಯ ಕಾಟ. ಅವಳು ಇವರ ಸಾಲಿಗೆ ಸೇರಿದವಳು. ಯಾಕೆ ತನ್ನ ಮೇಲಿಟ್ಟು ತಾತ್ಸಾರ ಇವರಿಗೆಲ್ಲ? ಮಗುವಾಗಿಲ್ಲ ಎಂದ ಮಾತ್ರಕ್ಕೆ ಅಸ್ಪೃಶ್ಯರಂತೆ ಅಡ್ಡಿಯಾಗುತ್ತಿರಲಿಲ್ಲ. ಕರುಣ ಇಂದು ತೊಟ್ಟಿಲು ತೂಗೋದು ಬೇಡ. ಬಂಜೆ ತೂಗಿದರೆ ಮಗುವಿನ ಆರೋಗ್ಯ ಕರಗಿ ಹೋಗುತ್ತದೆ. ಕುಮುದಮ್ಮನ ಮಾತು ಕರುಣಾಳ ಕಿವಿಗೆ ಅಪ್ಪಳಿಸಿ ಎದೆಯಲ್ಲಿ ಬೋರ್ಗರೆಯುತ್ತಿತ್ತು. ತನ್ನಿಂದ ಚಾಕರಿ ಮಾಡಿಸಿಕೊಳ್ಳಲು ತಾಯಿ ಮಕ್ಕಳಿ ಇಬ್ಬರಿಗೂ ತನ್ನ ಬಂಜೆತನ ಅಡ್ಡಿ ಬರಲಿಲ್ಲ.
ಅಕ್ಕನ ನಯ ವಿನಯಕ್ಕೆ ಮಾರು ಹೋಗಿ ಆಫೀಸಿನಿಂದ ಬೇಗ ಬಂದಿದ್ದೇ ನನ್ನ ತಪ್ಪು. ಇವರ ತೊಟ್ಟಿಲು ಶಾಸ್ತ್ರಕ್ಕೆ ಬೆಂಕಿ ಹಾಕಲಿ. ಕ್ಷಣ ಹೊತ್ತಿನಲ್ಲಿ ದುಃಖವು ಕ್ರೋಧಕ್ಕೆ ತಿರುಗಿದರೂ ದೊಡ್ಡವರ ತಪ್ಪಿಗೆ ಆ ಹಸಿ ಹಸುಳೆಯ ಮೇಲೆ ತನಗೇಕೆ ಸಿಟ್ಟು? ತನ್ನ ಮನಸ್ಸು ಎಂದಿದ್ದರೂ ನಿರ್ಮಲವೇ. ಮಗು ಚೆನ್ನಾಗಿರಲಿ. ಅಳುವುದು, ಸಮಾಧಾನ ತಂದುಕೊಳ್ಳುವುದು, ಹೀಗೆ ಸಾಗಿತ್ತವಳ ಬೇಗುದಿಯ ಮನಸ್ಸು. ಬಾ ಕರುಣ, ಪ್ರಸಾದ ತಕ್ಕೊಂಡು ಊಟ ಮಾಡು. ನಿನ್ನ ದುಃಖವನ್ನು ಆ ದೇವರೇ ಪರಿಹರಿಸಬೇಕಮ್ಮ. ಮಾವನ ಕರೆಗೆ ಎಚ್ಚೆತ್ತು ಕುಳಿತವಳು. ತನ್ನ ಬಗ್ಗೆ ತುಸು ಸಹಕಾರ ತೋರಿಸುವವರೆಂದರೆ ಅವರೊಬ್ಬರೇ ಈ ಮನೆಯಲ್ಲಿ. ಹೌದು, ಮಾವ ಹೇಳಿದ್ದರಲ್ಲಿ ಸತ್ಯವಿದೆ. ರಾಯರ ನುಡಿಗೆ ಸ್ಪಂದಿಸದೇ ಇರಲಾಗಲಿಲ್ಲ ಅವಳಿಂದ. ರಾಯರಿಗೆ ದೊಡ್ಡ ಸೊಸೆ ಬೀಗಿ ನಡೆಸಿದ ಅಧಿಕ ಪ್ರಸಂಗತನ ಅರ್ಥವಾಗಿದೆ. 4 ದಿನಕ್ಕೆ ಬಂದವಳಲ್ಲಿ ಯಾಕೆ ಮಾತು ಎಂದು ಸುಮ್ಮನಾಗುತ್ತಿದ್ದರು. ಪೊಗರು ಎಷ್ಟಿದೆ ಅವಳಿಗೆ. ನೀನೇನು ಇಲ್ಲದ್ದನ್ನು ಅಂದೀಯಾ? ಒಂದಿನ ಊಟ ಮಾಡಿಲ್ಲ ಅಂದರೆ ಸಾಯೋಲ್ಲ ಅವಳು. ಓಡಿಕೊಂಡು ಕೋಣೆ ಸೇರಿ ಬಿಟ್ಟಳಲ್ಲ, ಗೌರಿ ಅಮ್ಮನೊಂದಿಗೆ ಹೇಳುತ್ತಿದ್ದಳು. ಅದೇನೂ ಕೇಳಿಸಿದವಳಂತೆ ಊಟದ ಶಾಸ್ತ್ರ ತೀರಿಸಿ ಬಂದು ಮಲಗಿಬಿಟ್ಟಳು ಕರುಣ. ಮರುದಿನ ಮುಂಜಾನೆ ಕರುಣ ಬೇಗ ಏಳಲಿಲ್ಲ. ರಾತ್ರಿ ಅದೆಷ್ಟೋ ಹೊತ್ತು ಮೀರಿದ ಮೇಲೆ ನಿದ್ದೆಗೆ ಜಾರಿದ್ದ ಅವಳಿಗೆ ಮುಂಜಾನೆ ಜಾವ ಚೆನ್ನಾಗಿ ನಿದ್ದೆ ಬಂದಿತ್ತು. ತಡವಾಗಿ ಎದ್ದು ಹೊರಬಿದ್ದ ಅವಳಿಗೆ ಅಡುಗೆ ಮನೆಯಿಂದ ಪಿಸು ಪಿಸು ಮಾತು ಕೇಳಿಸಿತು. ನೋಡಿ, ಗಂಟೆ 7 ಆಯಿತು, ಇನ್ನೂ ನಿಮ್ಮ ನಾದಿನಿ ಎದ್ದಿಲ್ಲ. ಇನ್ಯಾವಾಗ ತಿಂಡಿ ಊಟದ ತಯಾರಿಗೆಲ್ಲ ಅಮ್ಮನಿಗೆ ನೆರವಾಗ್ತಾಳೋ ಏನು ಕತೆಯೋ ಒಂದೂ ಗೊತ್ತಿಲ್ಲ. ಅಷ್ಟೆಲ್ಲ ಸಿಟ್ಟಿಗೇನಾಗಿದೆ ಅಂತ ಗೌರಿ ಗಂಡನೊಳಗೆ ಹೇಳುತ್ತಿದ್ದಳು. ಯಾಕೆ ಬಂಜೆ ಗಿಂಜೆ ಎಂದು ನೋಯಿಸ್ತೀರಾ? ರವಿಗೆ ಗೊತ್ತಾದರೆ ಏನೆಂದುಕೊಂಡಾನು? ರಘು ಹೇಳುತ್ತಿದ್ದ. ಇನ್ನಾಕೆಗೆ ಮಕ್ಕಳಾಗೋದಿಲ್ಲ ಅಂತ ನನಗೂ ಅನ್ನಿಸ್ತಿದೆ. ಗೌರಿ ದನಿಗೆ ಒಳ್ಳೆಯದೇ ಆಯಿತು ಗೌರು. ಆಸ್ತಿಲಿ 2 ಭಾಗ ಆಗೋದು ತಪ್ಪಿ ನಿನ್ನ ಮಕ್ಕಳಿಗೆ ಉಳಿಯುತ್ತೆ. ಕುಮುದಮ್ಮನ ಸಂತೋಷ. ಎಷ್ಟು ಸ್ವಾರ್ಥಿಗಳಿವರು. ತನ್ನ ಎದೆಯಲ್ಲಿದ್ದ ಬೆಂಕಿಯಿಂದ ಅಡುಗೆ ಮಾಡಿ ಇಂಧನ ಉಳಿಸಿಕೊಳ್ಳುವ ದುರಾಸೆಯ ಪರಮಾವಧಿ. ಯೋಚಿಸುತ್ತಲೇ ಕಂಗೆಟ್ಟಳು ಕರುಣ. ಏನು ಕರುಣ, ನಿನ್ನ ಮುಖದಲ್ಲಿ ಒಂದು ರೀತಿಯಾಗಿ ಬಿಟ್ಟಿದೆ ಎಂದು ಗೆಳತಿ ಶ್ರವಣಳಿಂದ ಬಂದ ಪ್ರಶ್ನೆ. ಗಂಡ ಒಂದೂರಿನಲ್ಲಿ, ಹೆಂಡತಿ ಇನ್ನೊಂದೂರಿನಲ್ಲಿ ಇರುತ್ತಾ ದಿನ ದುಡಿದರೆ ಹೀಗೆ ಆಗೋದು ಪಾಪ. ಗಂಡನನ್ನು ಬಿಟ್ಟು ಎಷ್ಟು ಕಾಲ ಅಂತ ಇರೋಕ್ಕೆ ಸಾಧ್ಯ? ವರ್ಷಗಳುರುಳಿದ್ದು 3 ಆಯಿತು. ಇನ್ನೂ ಆ ಪುಣ್ಯಾತ್ಮನಿಗೆ ಈ ಊರಿಗೆ ವರ್ಗವಾಗಿಲ್ಲ. ತಿಂಗಳಿಗೊಮ್ಮೆ ಬಂದು 1 ದಿನ ಇದ್ದು ಬಿಟ್ಟರೆ ಸಾಕೆ. ಮತ್ತೊಬ್ಬಾಕೆಗೆ ಬಂತು ಮಾತಿನ ಲಹರಿ. ಕರುಣಾಳ ವಾರಗಿತ್ತಿ ಬಾಣಂತಿಯಂತೆ. ಮನೆ ಕೆಲಸದ ಜೊತೆ ಬಾಣಂತಿ ಸೇವೆಯೂ ಆಗಿ ಆಫೀಸು ತಲುಪೋಷ್ಟರಲ್ಲಿ ಆಕೆ ಸುಸ್ತಾಗಿ ಬೀಳ್ತಾಳೆ ಪಾಪ. ಮತ್ತೊಂದು ಮೂಲೆಯಿಂದ ಬಂತು ಇನ್ನೊಂದು ಮಾತು. ಮನೆಗೆಲ್ಲಸ ಅಕ್ಕನ ಸೇವೆ ಶಕ್ತಿ ಮೀರಿ ಮಾಡಬಲ್ಲೆ, ಆದರೆ ಈ ಅವಮಾನದ ಸಹಿಸೋದೆಷ್ಟು ಕಷ್ಟ. ಯೋಚಿಸುತ್ತಲೇ ಕರುಣಾಳ ಕಣ್ಣಲ್ಲಿ ಹನಿಗೂಡಿತು. ಅಷ್ಟರಲ್ಲಿ ಬ್ಯಾಂಕು ಮ್ಯಾನೇಜರನ ಸವಾರಿ ಚಿಂತೈಸಿತು. ಎಲ್ಲರೂ ಅವರವರ ಕೆಲಸದಲ್ಲಿ ಸನ್ನದ್ಧರಾದರು. ಏನು ಊಟ ತಂದಿಲ್ವಾ ಕರುಣ? ಲಂಚ್ ಟೈಮಲ್ಲಿ ಎಲ್ಲರೂ ಅವರವರ ಊಟದ ಡಬ್ಬಿ ತೆಗೆದು ಊಟಕ್ಕೆ ತಯಾರಾಗುತ್ತಿದ್ದರೆ ಅನ್ಯಮನಸ್ಕಳಾದ ಕುಳಿತಿದ್ದ ಗೆಳತಿಯನ್ನು ಪ್ರಶ್ನಿಸಿದಳು ಶ್ರವಣ. ಬೆಳಗ್ಗೆ ಅಡಿಗೆಗೇನು ಸಹಾಯ ಮಾಡಿಲ್ಲ ತಾನು. ಅದರ ಮೇಲೆ ಊಟವನ್ನು ತುಂಬಿಸಿ ತಂದರೆ ಯಾಕೆ ಅಕ್ಕನಿಂದ ಮಾತು ಕೇಳಬೇಕು? ಹಾಗೆ ಬಂದಿದ್ದಳು. ನಾನಿಂದು ಊಟ ತಂದಿಲ್ಲ ಶ್ರವಣ, ನೀನು ಮಾಡು. ನೀರಸ ನುಡಿ. ನೀನು ತಂದಿಲ್ಲದಿದ್ದರೇನಂತೆ, ನನ್ನಲ್ಲೇ ಹಂಚಿಕೊಂಡು ತಿನ್ನೋಣವಂತೆ. ಬೇಡ, ನನಗೆ ಹಸಿವಿಲ್ಲ ಕಣೆ. ಹಸಿವಿಲ್ಲದೆ ಏನು? ಕಬ್ಬಿಣದ ಕಡಲೆ ನುಂಗಿ ಬಂದಿದ್ದೀಯಾ? ಕಬ್ಬಿಣದ ಕಡಲೆಯೇ ನುಂಗಿಸಿದ್ದಾಳೆ ಮನೆಯಲ್ಲಿ ನೆನ್ನೆ. ನನ್ನೆದೆಯಲ್ಲಿದ್ದ ಲಾವಾರಸದಿಂದ ಅದಿನ್ನೂ ಕರಗಿಲ್ಲ. ಇವಳಿಗೇನು ಗೊತ್ತು ಅದೆಲ್ಲ? ಏನು ಯೋಚನೆ? ನೀನು ಖಾಲಿ ಹೊಟ್ಟೆಯಲ್ಲಿರುವುದಾದರೆ ನನಗೂ ಬೇಡ ಬಿಡು ಎಂದಾಗ ತಪ್ಪಿಸಿಕೊಳ್ಳಲಾಗಲಿಲ್ಲ ಅವಳಿಂದ. ಗೆಳತಿಯರಿಬ್ಬರು ಹಂಚಿಕೊಂಡು ತಿಂದು ಕೈ ತೊಳೆದು ಕುಳಿತಾಗ ಮಾತಿಗೆಳೆದಳು ಶ್ರವಣ. ಕರುಣ, ನನ್ನಲ್ಲೇಕೆ ಮುಚ್ಚುಮರೆ? ನಿನಗೇನೋ ಆಗಿದೆ ಇಂದು. ಊಟ ಮಾಡಿಲ್ಲ, ಉತ್ಸಾಹವೂ ಇಲ್ಲ. ಮುಖ ನೋಡಿದರೆ ತಿಳಿಯೋದಿಲ್ಲವೇ? ಮಕ್ಕಳಾಗಿಲ್ಲ ಎಂದು ಬೇಜಾರು ಬಂತೆ? ಚಿಂತೆ ಹಚ್ಚಿಕೊಳ್ಳಬೇಡೆ. ಒಂದು ವೇಳೆ ಆಗೋದೇ ಇಲ್ಲ ಅಂತಿಟ್ಕೋ. ಏನೀಗ? ಮಕ್ಕಳನ್ನು ಹೆತ್ತವರು ಏನು ಮಹಾ ಸುರಿದದ್ದು? ಬರೇ ಮಕ್ಕಳಾಗಿಲ್ಲ ಎಂಬ ಚಿಂತೆ ಒಂದೇ ಆಗಿದ್ದರೆ ತಳ್ಳಿ ಹಾಕುತ್ತಿದ್ದೆ. ಮನೆಗೆ ಹೋದಾಗ ಒಂದು ಚೂರೂ ನೆಮ್ಮದಿ ಇಲ್ಲ. ಹೆಜ್ಜೆ ಹೆಜ್ಜೆಗೂ ಚುಚ್ಚಿ ನೋಯಿಸುವ ವಾರಗಿತ್ತಿ. ಅದು ಸಾಲದು ಅಂತ ಈಗ ಅವರಮ್ಮ ನಿನ್ನೆ ಮಾಡಿದ ಅವಮಾನ ಮಾತು ತುಂಡು ತುಂಡಾಗಿ ಬಂತು. ನಿನ್ನೆ ಮಧ್ಯಾಹ್ನ ಮೇಲೆ ರಜೆ ಹಾಕಿ ಹೋದಾಗಿನಿಂದ ಆದ ಘಟನೆಗಳ ವಿಷಾದವಾಗಿ ಗೆಳತಿಯ ಮುಂದಿಟ್ಟಳು ಕರುಣ.
ಕರುಣ, ನಿನ್ನ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕೇ ಹೊರತು 10 ಕರೆದು ಚಿಂತೆ ಮಾಡಿದರೇನು ಬಂತು? ನಿನ್ನನ್ನೊಂದು ಮಾತು ಕೇಳೋಣ ಅಂತಿದ್ದೆ. ಬೇಜಾರಿಲ್ಲ ತಾನೆ? ನಮ್ಮಿಬ್ಬರಲ್ಲಿ ಬೇಜಾರೆಲ್ಲಿಂದ ಬಂತೆ? ಕೇಳು. ನೀವಿಬ್ಬರೂ ಗಂಡ ಹೆಂಡತಿ ಮಕ್ಕಳಾಗಿಲ್ಲ ಅಂತ ಮೆಡಿಸಿನ್ ಮಾಡುತ್ತಾ ಇದ್ದೀರೆಂದು ಬಲ್ಲೆ. ಏನು ಡಾಕ್ಟರ್ ಭರವಸೆ ಹೇಳ್ತಾರೇನು? ಯಾರ ಕೊರತೆಯಂತೆ? ರವಿಗೆ ವೀರ್ಯಾಣು ಕೊರತೆ ಎಂದು ಫಲಿತಾಂಶ ಬಂದಾಗ ನನ್ನ ಕೊರತೆ ಎಂದು ನನಗೆ ಔಷಧಿ ಕೊಡುತ್ತಾರೆ ಮತ್ತು ಫಲ ಕಾಣದಿದ್ದಾಗ ದೇವರ ಮೇಲೆ ಭಾರ ಹಾಕುತ್ತಾರೆ. ಹೀಗೆ ವರ್ಷಗಳು ಉರುಳಿದ್ದಲ್ಲದೆ ಪ್ರಯೋಜನ ಕಾಣೆ. ಈಗೀಗ ಆಸೆಯೇ ಹೊರಟು ಹೋಗಿದೆ ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅತ್ತಳವಳು. ಕರುಣ, ನಿನ್ನ ಕತ್ತಲೆ ಬದುಕಿಗೆ ನಾನೊಂದು ಕಿರುದೀಪ ತೋರಿಸಬಲ್ಲೆ. ಅದಕ್ಕೆ ನಿನ್ನ ರವಿಯ ಸಮ್ಮತಿಯೂ ಬೇಕು. ಗೆಳತಿಯ ಮಾತಿಗೆ ಕಣ್ಣರಳಿಸಿ ನೋಡಿದಳು ಕರುಣ. 2 ತಿಂಗಳ ಹಿಂದೆ ನನ್ನ ತಂಗಿ ಕೃತಿಕಾ ತೀರಿಕೊಂಡಿದ್ದಳು ಎಂದಿದ್ದೆನಲ್ಲ. ಅವಳಿಗೆ 2 ವರ್ಷದ ಮಗುವಿದೆ. ಆ ಮಗುವನ್ನು ನೀವು ದತ್ತು ತೆಗೆದುಕೊಳ್ಳಿ. ಮಗುವಿಗೂ ಆಸರೆಯಾಗುತ್ತದೆ, ನಿಮ್ಮ ಬಾಳಿಗೂ ಬೆಳಕಾಗುತ್ತದೆ. ಶ್ರವಣಾಳ ತಂಗಿಯ 2 ವರ್ಷದ ಮಗು ತನ್ನ ಮಡಿಲಿಗೆ ಕರುಣಾಳಿಗೆ ಕ್ಷಣ ಹೊತ್ತು ಮಾತೃ ಸಹಜ ಭಯಕ್ಕೆ ಪುಟ್ಟಿಸಿದರೂ ಅದಕ್ಕೆ ರವಿಯ ಸಮ್ಮತಿಯೂ ಬೇಕಲ್ಲ. ದತ್ತು ವಿಚಾರದ ಬಗ್ಗೆ ಇದುವರೆಗೂ ನಾನೇನೂ ಮಾತಾಡಿಲ್ಲ. ತನ್ನೊಳಗೆ ಪ್ರಶ್ನೆ ಎದ್ದಿತ್ತು. ಶ್ರವಣ, ಅದರ ಅಪ್ಪ ಅದನ್ನು ಹೊರಗಿನವರಿಗೆ ಕೊಡಲೊಪ್ಪುವರೇ? ಆಶ್ಚರ್ಯಚಕಿತಳಾದಳು. ನನ್ನ ತಂಗಿಗೆ ವರ್ಷದ ಹಿಂದೆ ಹೃದಯದ ಕಾಯಿಲೆ ಬಂದಿತ್ತು. ಇದರಲ್ಲಿ ತಾನು ಉಳಿಯಲಾರೆ ಎಂದು ಬಲದಿಂದ ನಂಬಿದ್ದ ಅವಳು ತಾನು ತೀರಿದ ಮೇಲೆ ಗಂಡನ ಬೇರೆ ಮದುವೆ ಮಾಡಿಕೊಳ್ಳಬೇಕೆಂದು ತನ್ನ ಮಗ ಕಿರಣನನ್ನು ಪ್ರೀತಿಯಿಂದ ಸಾಕುವ ಮಕ್ಕಳಿಲ್ಲದವರಿಗೆ ದತ್ತು ಕೊಡಬೇಕೆಂದು ಗಂಡನಿಂದ ಭಾಷೆ ತೆಗೆದುಕೊಂಡಿದ್ದಳು. ಅವಳ ಕೊನೆಯಾಸೆ ನೆರವೇರಿಸಲು ತನ್ನ ತಂಗಿ ಗಂಡ ಶ್ರೀಧರ ಅಂಥವರನ್ನೇ ಹುಡುಕುತ್ತಿದ್ದಾರೆ. ನಿನ್ನ ಮಾತು ಕೇಳಿದರೆ ಆಶ್ಚರ್ಯವಾಗುತ್ತದೆ. ಬಹುಶಃ ಮಗುವಿಗೆ ಮಲತಾಯಿ ಕಾಟ ತಪ್ಪಿಸಲು ಅವಳು ಈ ನಿರ್ಧಾರ ತೆಗೆದುಕೊಂಡಿದ್ದಾಳೆ ಅನಿಸುತ್ತೆ. ಹೌದಮ್ಮ, ಅದೇ ನಿರ್ಧಾರ ನನ್ನ ತಂಗಿಯದು. ಆ ಮಗುವಿಗೆ ನೀನು ತಾಯಿಯಾಗಿ ನಿಲ್ಲಲಾರೆಯಾ? ಈ ಪ್ರಶ್ನೆಗೆ ನೀನು ಬೇಗ ಉತ್ತರ ಕೊಟ್ಟಷ್ಟು ಒಳ್ಳೆಯದು. ನಾನಿಂದು ರವಿ ಹತ್ತಿರ ಫೋನಿನಲ್ಲಿ ಮಾತನಾಡಿ ನಾಳೆ ಹೇಳುತ್ತೇನೆ. ಸರಿ, ನಿನ್ನ ಮಡಿಲಲ್ಲಿ ಆ ಮಗು ಬೆಳೆದರೆ ತಂಗಿಗೂ ಶಾಂತಿ, ನನಗೂ ನೆಮ್ಮದಿ. ನನ್ನ ರಾತ್ರಿ ಫೋನಿನಲ್ಲಿ ವಿಚಾರ ತಿಳಿಸಿದ ರವಿ ವಾರದ ಕೊನೆಗೆ ಊರಿಗೆ ಬರುವುದಾಗಿಯೂ ಮಗುವನ್ನೊಮ್ಮೆ ತಾನು ನೋಡಿ ಆಮೇಲೆ ನಿರ್ಧಾರ ಹೇಳುವುದಾಗಿಯೂ ತಿಳಿಸಿದ. ಇತ್ತ ಶ್ರವಣಾಳು ಶ್ರೀಧರನಿಗೆ ವಿಷಯ ತಿಳಿಸಿ ಅವರನ್ನೊಪ್ಪಿಸಿದಳು. ಭಾನುವಾರ ಬರುವುದಾಗಿ ಹೇಳಿದಳು. ಮುಂದಿನ ಭಾನುವಾರ ಒಂದು ಟ್ಯಾಕ್ಸಿಯಲ್ಲಿ ಶ್ರೀಧರನ ಮನೆಯ ಮುಂದೆ ಬಂದು ನಿಂತಿತು. ಟ್ಯಾಕ್ಸಿಯಿಂದ ಇಳಿದ ಶ್ರವಣಾಳ ಜೊತೆ ರವಿ ಹಾಗೂ ಕರುಣ ಇದ್ದರು. ಟ್ಯಾಕ್ಸಿ ಸದ್ದಿಗೆ ಅಂಗಳಕ್ಕಿಳಿದ ಶ್ರೀಧರನ ಜೊತೆ ಮಗು ಕಿರಣನೂ ಇದ್ದ. ನೋಡು ಮರಿ, ನಿನ್ನ ದೊಡ್ಡಮ್ಮ ಬರ್ತಿದ್ದಾರೆ ಎಂದ. ಶ್ರೀಧರನ ಮಾತಿಗೆ ಅಮ್ಮನ ನೆನಪಾಗಿ ಅಮ್ಮ ಬೇಕು ಎಂದಳತೊಡಗಿದ ಮಗು. ನೋಡು ಪುಟ್ಟು, ಹೇಳಿದಳು ಶ್ರವಣ. ಇವರೇ ನಿನ್ನಮ್ಮ. ಮಗುವನ್ನೆತ್ತಿ ಕರುಣ ಕೈಗೆ ಕೊಡುತ್ತಾ, ಇವರಲ್ಲ ನನ್ನಮ್ಮ. ಮಗು ಕರುಣಾಳ ಕೈಗೆ ಹೋಗದೆ ಕೊಸರಾಡಿತು. 1-2 ವಾರ ಮಗು ಹೀಗೆ ಹಠ ಹಿಡಿಯಬಹುದು. ಮತ್ತೆ ಪರಿಸ್ಥಿತಿಗೆ ಹೊಂದಿಕೊಳ್ಳುತ್ತದೆ. ಅದಕ್ಕೆ ನಿನ್ನ ತಾಳ್ಮೆಯೊಂದಿಗೆ ಪ್ರೀತಿಯೂ ಬೇಕು, ಗೆಳತಿಗೆ ಹೇಳಿದಳು ಶ್ರವಣ. ಹೌದು ಮರಿ, ನಾನಲ್ಲ ನಿನ್ನಮ್ಮ, ನಮ್ಮ ಮನೆಯಲ್ಲಿದ್ದಾಳೆ. ನನ್ನ ಜೊತೆ ಬಂದರೆ ನೋಡುವಿಯಂತೆ ಎಂದು ಹೇಳುತ್ತಾ ಒಂದು ಚಾಕೊಲೇಟನ್ನು ಮಗುವಿನ ಬಾಯಿಗಿಟ್ಟಳು ಕರುಣ. ಬನ್ನಿ ಒಳಗೆ ಕುಳಿತು ಮಾತನಾಡೋಣ ಸ್ವಾಗತಿಸುತ್ತಾ ಶ್ರೀಧರ್ ಒಳಗೆ ಕರೆದೊಯ್ದ. ತನ್ನ ಕೃತಿಕಾ ಅಕಾಲ ಮರಣ. ಆ ಮರಣ ಕಾಲಕ್ಕೆ ಅವಳು ಮಗುವಿನ ಬಗ್ಗೆ ತೆಳೆದಿದ್ದ ನಿರ್ಧಾರ, ಹೆಂಡತಿ ಗತಿಸಿದ ದುಃಖದ ಜೊತೆಗೆ ಮಗುವನ್ನು ಅಗಲುವ ತನ್ನ ನೋವು ವಿಷಾದವಾಗಿ ತಿಳಿಸಿದ ಶ್ರೀಧರ. ಅತ್ತಿಗೆ ಆದೇಶದಂತೆ ಕೃತಿಕಾ ಕೊನೆಯಾಸೆಯಂತೆ ಕಿರಣವನ್ನು ನಿಮ್ಮ ಮಡಿಲಿಗೆ ಹಾಕುತ್ತೇನೆ ಎನ್ನುವಾಗ ಶ್ರೀಧರನ ಕಣ್ಣು ಹನಿಗೂಡಿತ್ತು. ಕ್ಷಣ ಬಿಟ್ಟು ಮಗುವಿನ ಹಕ್ಕುಪತ್ರ ಸಿದ್ಧಗೊಳಿಸಿ ನಾಳೆ ದಾಖಲೆ ಮಾಡಿಸಿಕೊಡುತ್ತೇನೆ ಎನ್ನುವಾಗ ಗಂಟಲುಬ್ಬಿ ಬಂತು. ಮುದ್ದಾದ ಮಗು ರವಿ ಹಾಗೂ ಕಿರಣ ಇಬ್ಬರನ್ನು ಆಕರ್ಷಿಸಿತು. ಕರುಣ, ಈ ಕಿರಣ ನಿನ್ನದು. ಇದುವರೆಗಿನ ಕತ್ತಲೆಯನ್ನೆಲ್ಲ ತೊಲಗಿಸಿ ಹೊಸ ಬಾಳನ್ನು ಕೊಡುವ ಹೊಂಗಿರಣವಾಗಲಿ. ಶ್ರವಣ ಮನಸಾರೆ ಹರಿಸಿದಾಗ ಮಗುವನ್ನು ಬಾಚಿ ತಬ್ಬಿಕೊಂಡಳು ಕರುಣ. ನಿನ್ನಮ್ಮ ಇವರ ಮನೆಯಲ್ಲಿದ್ದಾಳೆ ಚಿನ್ನ, ಹೋಗು ಎಂದಾಗ ದೊಡ್ಡಮ್ಮನ ಮಾತಿಗೆ ಅವಿಶ್ವಾಸದಿಂದ ಮಗುವು ಕರುಣಾಳನ್ನು ತಬ್ಬಿಕೊಂಡಿತು. ಈ ಮನಕಲುಕುವ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.